ಒಂದು ಆರೆಂಜನ್ನು ತಗೊಂಡಿದ್ದೀನಿ. ಇದ್ರದ್ದು ಸಿಪ್ಪೆ ಬೇಕು ನನಗೆ. ಆರೆಂಜಿಂದ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಹೇರು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಡ್ಯಾಂಡ್ರಪ್ಪು ಕೂಡ ಹೊರಟೋಗತ್ತೆ. ಮತ್ತು ಹೇರ್ ಅಂತೂ ಆಗತ್ತೆ. ಇನ್ನೊಂದು 2 ದಿನ ಬಿಟ್ಟು ನೀವು ಹೇರನ್ನು ಬಾಚಿದಾಗ ನಿಮಗೆ ಗೊತ್ತಾಗತ್ತೆ, ಒಂದು ಹೇರು ಉದ್ರಲ್ಲ. ಹೇರು ನಿಮಗೆ ಗೊತ್ತಾಗಲ್ಲ, ಅಷ್ಟು ಉದ್ದ ಬೆಳೆಯುತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ನಾನಿವತ್ತೊಂದು ಆರೆಂಜ್ ತಗೊಬಂದಿದ್ದೀನಿ. ಇದರಿಂದ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡ್ತೀನಿ. ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ? ಎಷ್ಟು ಜನಕ್ಕೆ ಹೇರ್ ಉದ್ರಿ ಬೋಳಾಗ್ಬಿಟ್ಟಿದೆ. ಕೆಲವೊಬ್ಬರಿಗೆ ಹೇರ್ ಇರುತ್ತೆ, ಆ ಹೇರು ಶೈನಿಂಗ್ ಇರಲ್ಲ, ಏನೂ ಇರಲ್ಲ, ಲುಕ್ಕಾಗಿ ಕಾಣಲ್ಲ ಅಲ್ವಾ? ಎಷ್ಟೋ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ, ಆದರೂ ಕೂಡ ಅವರಿಗೆ ಯಾವುದು ರಿಸಲ್ಟು ಸಿಕ್ಕಿರಲಿಲ್ಲ. ಈ ಒಂದು ರೆಮಿಡಿಯಿಂದ ನಿಮ್ಮ ಹೇರು ಕೂಡ ಗ್ರೋತ್ ಆಗುತ್ತೆ, ಹೇರು ಶೈನಿಂಗ್ ಆಗುತ್ತೆ, ತುಂಬ ಸಾಫ್ಟ್ ಆದ ಹೇರನ್ನು ನಾವು ಮಾಡ್ಕೋಬೋದು. ಓಕೆನಾ? ಈ ವಿಡಿಯೋ ನೋಡಿ. ನನಗಿದು ಆರೆಂಜ್ ಅಂದರೆ ಇದ್ರದ್ದು ಒಳಗಡೆ ಹಣ್ಣು ಬೇಡ. ಓಕೆನಾ? ಕೇವಲ ಸಿಪ್ಪೆ, ಒಂದೇ ಒಂದು ಆರೆಂಜಿನ ಹಣ್ಣಿನ ಸಿಪ್ಪೆ ಇದ್ದರೆ ಸಾಕು. ಹೇರನ್ನು ತುಂಬ ಚೆನ್ನಾಗಿ ಇಟ್ಕೋಬೋದು. ನಾನು ಅಪ್ಲೈ ಮಾಡಿ ರಿಸಲ್ಟ್ ಕೂಡ ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹೇರು ಕೂಡ ಹುಟ್ಟಿ ಬರುತ್ತೆ, ಹೇರಿನ ಬುಡ ಕೂಡ ಗಟ್ಟಿಯಾಗತ್ತೆ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡ್ತೀನಿ, ರಿಸಲ್ಟು ಕೂಡ ನಿಮಗೆ ತೋರಿಸ್ತೀನಿ. ಯಾರಾದರೂ ಫಸ್ಟ್ ಟೈಮು ನನ್ನ ಚಾನಲ್ಗೆ ಬಂದವರಾದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆನಾ? ಹಾಗೆ ಒಂದು ಲೈಕ್ ಮಾಡಿ. ಇಷ್ಟ ಆದರೆ ನಿಮ್ಮಲ್ಲಿ ಯಾರಿಗಾದರೂ ಹೇರ್ ಪ್ರಾಬ್ಲಮ್ ಇದ್ದರೆ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಾನಿಲ್ಲಿ ಒಂದು ಆರೆಂಜನ್ನು ತಗೊಂಡಿದ್ದೀನಿ. ಇದ್ರದ್ದು ಸಿಪ್ಪೆ ಬೇಕು ನನಗೆ. ನಾವು ಇವತ್ತು ಸಿಪ್ಪೆ ಅಂದರೆ ಹಣ್ಣನ್ನು ಕಟ್ ಮಾಡ್ತೀವಿ, ಜ್ಯೂಸ್ ಮಾಡ್ತೀವಿ. ಸಿಪ್ಪೆ ತೆಗೆದಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಟರು ಓಕೆ. ಒಂದು 2 ದಿನ 3 ದಿನ ಬಿಟ್ಟು ಯೂಸ್ ಮಾಡ್ಬೋದು. ಓಕೆನಾ? ನೋಡಿ, ಸಿಪ್ಪೆಯನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ತೋಪಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ರೈಸ್ ಅಂದರೆ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ನಮ್ಮ ಹೇರು ತುಂಬ ಶೈನಿಂಗ್ ಆಗುತ್ತೆ, ಹಾಗೆ ಹೇರು ಗ್ರೋತ್ ಆಗಲಿಕ್ಕೆ ಯೂಸ್ ಆಗುತ್ತೆ. ಹಾಗೆ ಹೇರು ತುಂಬ ಸಾಫ್ಟ್ ಆಗುತ್ತೆ. ರೈಸು ಗೊತ್ತೇ ಉಂಟಲ್ವ, ನಮ್ಮ ಹೇರಿಗಂತೂ ತುಂಬ ಒಳ್ಳೆಯದು. ಹೇರು ತುಂಬ ಸ್ಮೂತಾಗಿ ಇರಲಿಕ್ಕೆ, ಹಾಗೆ ಹೇರು ಗ್ರೋತ್ ಆಗಲಿಕ್ಕೆ ತುಂಬ ಒಳ್ಳೆಯದು. ಅಕ್ಕಿಯಿಂದನೂ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಹೇರಿಗೆ. ಓಕೆನಾ? ಹಾಗೆ ಆರೆಂಜ್ ಸಿಪ್ಪೆನೂ ಕೂಡ ಅದರಲ್ಲಿ ಹಾಕ್ತೀನಿ. ಒಂದು 2-3 ಸಲ ತೊಳಿಬೇಕಾಗತ್ತೆ. ತೊಳೆದು ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸಿದ್ರು ಓಕೆ, ಅದು ನೀರು ತಗೊಳತ್ತೆ. ಓಕೆನಾ? ಬೇಯಲಿಕ್ಕೆ. ಹಾಗೆ ಆರೆಂಜು ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ಏನು ಗೊತ್ತಾ, ಒಂದು ಅರ್ಧದಷ್ಟು ಅಂದರೆ ನಾವು ಅಕ್ಕಿ ಬೇಯಿಸ್ತೀವಿ ಅಲ್ವಾ, ಅದು ಒಂದು ಅರ್ಧದಷ್ಟು ಬೆಂದರೆ ಸಾಕು. ಅಷ್ಟರಲ್ಲಿ ಮೆಂತ್ಯಕಾಳು ಕೂಡ ಅರ್ಧದಷ್ಟು ಬೆಂದಿರುತ್ತೆ. ಆರೆಂಜ್ ಸಿಪ್ಪೆನೂ ಕೂಡ ಪೂರ್ತಿ ಬೆಂದಿರುತ್ತೆ. ಓಕೆನಾ? ಚೆನ್ನಾಗಿ ಬೇಯಿಸಬೇಕು. ಹಾಗೆ ನೋಡಿ, ನೀರು ತಗೊಳತ್ತಿದ್ದು ಬೇಯಲಿಕ್ಕೆ. ಓಕೆನಾ? ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಬೇಕು. ಆರೆಂಜ್ ಆದರೂ ಅಷ್ಟೇ, ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ, ಹೇರಿನ ಬುಡ ತುಂಬ ಗಟ್ಟಿ ಆಗಲಿಕ್ಕೆ, ನಮ್ಮ ಹೇರು ತುಂಬ ಹಾರ್ಡಾಗಿ ಇರುತ್ತೆ. ಅದನ್ನು ನಾವು ಹೇರಿಗೆ ಯೂಸ್ ಮಾಡಿದರೆ. ಓಕೆನಾ? ಆರೆಂಜಿಂದ ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಹೇರು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಡ್ಯಾಂಡ್ರಪ್ಪು ಕೂಡ ಹೊರಟೋಗತ್ತೆ. ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ. ಓಕೆನಾ? ಇದನ್ನು ನಾನು ಮಿಕ್ಸಿಗೆ ಹಾಕಿದ್ದೀನಿ. ಮಿಕ್ಸಿಗೆ ಹಾಕಿ ಪೇಸ್ಟ್ ಆಯಿತು ನೋಡಿ, ಆರೆಂಜ್ ಕಲರೇ ಬಂದಿರುತ್ತೆ. ಹಾಗೆ ಡ್ಯಾಂಡ್ರಪ್ಪು ಕೂಡ ಹೊರಟೋಗತ್ತೆ. ಹಾಗೆ ಹೇರ್ ಫಾಲ್ ಆಗೋದು ಕೂಡ ತಡೆಗಟ್ಟುತ್ತೆ. ಈ ಮೆಂತ್ಯ ಕಾಳು ಇರ್ಬೋದು, ಅಕ್ಕಿ ಇರ್ಬೋದು, ಹಾಗೆ ಆರೆಂಜ್ ಸಿಪ್ಪೆ ಇರ್ಬೋದು. ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಪ್ಪು ಹೊರಟೋಗತ್ತೆ. ಹಾಗೆ ನಮ್ಮ ಹೇರು
ತುಂಬ ಲುಕ್ಕಾಗಿ ಶೈನಿಂಗಾಗಿ ಅಂದರೆ ಗಟ್ಟುಮುಟ್ಟಾದ ಹೇರಾಗಿ ಇರುತ್ತೆ. ಇದನ್ನು ನಾವು ಅಪ್ಲೈ ಮಾಡಿ ಯೂಸ್ ಮಾಡೋದ್ರಿಂದ ಓಕೆನಾ. ಹಾಗೆ ನಾನು ಇದಕ್ಕೆ ಹೇರ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನು ಹಾಕೋಬೋದು. ನೀವೇನಾದರೂ ತಲೆಗೆ ಹೇರ್ ಹಾಕ್ಕೊಂಡಿದ್ದೀರಿ ಅಂದರೆ ಹೇರ್ ಆಯಿಲು ಬೇಡ ಓಕೆನಾ. 1 ಟೇಬಲ್ ಸ್ಪೂನ್ ಆದರೂ ಹಾಕೋಬೋದು. ಚೆನ್ನಾಗಿ ಮಿಕ್ಸನ್ನು ಕೊಡಬೇಕು. ನೋಡಿ ಇಲ್ಲಿ 1 ಬೌಲು ತುಂಬೋಗಿಬಿಟ್ಟಿದೆ. ನನ್ನ ಹೇರು ಸ್ವಲ್ಪ ಉದ್ದ ಇರೋದ್ರಿಂದ ನನಗೆ ಎಷ್ಟು ಬೇಕು. ನೀವೇನಾದರೂ ನಿಮ್ಮ ಹೇರು ಇನ್ನೂ ಜಾಸ್ತಿ ಇದೆ ಅಂದರೆ ನೀವು ಸ್ವಲ್ಪ ಅಕ್ಕಿಯನ್ನು ಜಾಸ್ತಿ, ಮೆಂತ್ಯ ಕಾಳನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಓಕೆನಾ. ಆಯಿತು ನೋಡಿ, ಒಂದು ಪೇಸ್ಟು ರೆಡಿ ಆಯಿತು. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ನಮ್ಮ ಹೇರು ಏನು ಗೊತ್ತಾ, ನಮ್ಮ ಹೇರಿನ ಸ್ಕಿನ್ನಿಗೆ ಬುಡಕ್ಕೆ ಅಂದರೆ ಹೇರಿನ ಬುಡಕ್ಕೆ ಬೇರಿಗೆಲ್ಲ ತಾಗಬೇಕು. ಆ ರೀತಿ ಅಪ್ಲೈ ಮಾಡ್ಕೋಬೇಕು. ನಾವೀಗ ಹೇರ್ ಮೇಲೆ ಅಪ್ಲೈ ಮಾಡಿಕೊಂಡ್ರೆ ಅದು ಕೆಳಗಿಳೋದು ಹೋಗಿಬಿಡತ್ತೆ. ಅಂದರೆ ಇಲ್ಲಿ ಜಾಸ್ತಿ ಇದೆ ಅಲ್ವಾ, ನಾನು ಅದಷ್ಟು ಅಪ್ಲೈ ಮಾಡ್ಕೋಬೇಕು. ಹಾಗಾಗಿ ಅದೆಲ್ಲ ಹೇರಿನ ಬುಡದ ತನಕ ಹೋಗುತ್ತೆ. ಹೇರಿನ ಬುಡ ತುಂಬ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ. ಡ್ಯಾಂಡ್ರಫ್ ಇದ್ದರೂ ಕೂಡ ಹೊರಟೋಗುತ್ತೆ, ಮುಂದೆ ಡ್ಯಾಂಡ್ರಫು ಕೂಡ ಆಗಲ್ಲ. ಡ್ಯಾಂಡ್ರಫ್ ಇಲ್ಲ ಅಂದರೆ ನಮ್ಮ ಹೇರು ಉದ್ದವಾಗಿ ಬೆಳೆಯುತ್ತೆ. ಒಂದೊಮ್ಮೆ ಡ್ಯಾಂಡ್ರಫ್ ಇದೆ ಅಂದರೆ ನಮ್ಮ ಹೇರು ಉದುರೋ ಚಾನ್ಸು ಇರುತ್ತೆ ಓಕೆನಾ. ಹಾಗಾಗಿ ಇದು ತುಂಬ ಒಳ್ಳೆಯದು ನಮ್ಮ ಹೇರಿಗೆ. ಮೆಂತ್ಯ ಕಾಳು ಅಷ್ಟೇ, ಅಕ್ಕಿ ಆದರೂ ಅಷ್ಟೇ, ಹಾಗೆ ಆರೆಂಜ್ ಸಿಪ್ಪೆ ಆದರೂ ಅಷ್ಟೇ. ನಮ್ಮ ಹೇರಂತೂ ತುಂಬ ಶೈನಿಂಗಾಗಿ, ಲುಕ್ಕಾಗಿ, ಹಾಗೆ ತುಂಬ ಹೇರು ಕೂಡ ಗ್ರೋತ್ ಆಗುತ್ತೆ ಓಕೆನಾ. ಇದು ಹೇರಿನ ಬುಡ ಎಲ್ಲ ಗಟ್ಟಿಯಾಗಿ ಸ್ಟ್ರಾಂಗಾಗಿ ಬೆಳೀಲಿಕ್ಕೆ ಅನುಕೂಲ ಮಾಡುತ್ತೆ. ಹಾಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಎಲ್ಲೂ ಕೂಡ ನಾನು ಬಿಟ್ಟಿಲ್ಲ. ನನ್ನ ಹೇರಿನ ಮೇಲ್ಗಡೆ ಅಂದರೆ ಅದರದ್ದು ಬುಡ ಎಲ್ಲ ತಗೋಬೇಕಲ್ವ ಅಲ್ಲಿ, ಹಾಗೆ ಹೇರಿನ ತುದಿ ತನಕನೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅನಿಸ್ಬೋದು ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ತೊಳೆದ್ರೂ ಕೂಡ ಸಿಪ್ಪೆ ಇರ್ಬೋದು ಹೇರಲ್ಲಿ ಅಂತ. ಒಂದು ಸಿಪ್ಪೆನೂ ಇರಲ್ಲ ಓಕೆನಾ. ಹೀಗೆ ನಾವು 1 ಅವರು 2 ಅವರು ಬಿಟ್ಟು, 2 ಅವರ್ ಅಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ತುಂಬ ಗಟ್ಟಿಯಾಗಲಿಕ್ಕೆ ಬಿಡಬಾರ್ದು. ಸ್ವಲ್ಪ ಅಂದರೆ ಹಸಿ ಇರಬೇಕು ತಲೆ ಮೇಲೆ. ಅದು ನಾವು ಹೇರ್ ಪ್ಯಾಕ್ ಹಾಕ್ತೀವಿ ಅಲ್ವಾ, 1 ಅವರ್ ಬಿಟ್ಟು ನೀವು ತೊಳ್ಕೊಬೇಡಿ. ಒಂದು ಸಲ ಸೋಪ್ ಹಾಕಿ ತೊಳ್ಕೊಬಿಟ್ರೆ, ಮತ್ತೊಂದು ಸಲ ಸೋಪ್ ಹಾಕಿ ತೊಳ್ಕೊಬಿಟ್ರೆ ಅದೆಲ್ಲ ಹೋಗಿಬಿಡತ್ತೆ. ತುಂಬ ನೈಸಾದ ಪೇಸ್ಟ್ ಆಗಿರುತ್ತೆ ಓಕೆನಾ. ಮೆಂತ್ಯ ಕಾಳು ಇರ್ಬೋದು, ಅಕ್ಕಿ ಇರ್ಬೋದು, ದಾಳಿಂಬೆ, ಇದು ಆರೆಂಜ್ ಸಿಪ್ಪೆ ಓಕೆನಾ. ಅದು ತುಂಬ ನಾವು ಮಿಕ್ಸಿಗೆ ಹಾಕಿದಾಗ ತುಂಬ ಸ್ಮೂತಾದ ಸಾಫ್ಟಾದ ಕ್ರೀಮಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಜರಿ ಥರ ಇರೋದಾಗಲಿ, ಸಿಪ್ಪೆ ಇರೋದಾಗಲಿ ಆಗಲ್ಲ ನಮ್ಮ ಹೇರಲ್ಲಿ. 1-2 ಸಲ ತೊಳೆದಾಗ ಹೊರಟೋಗ್ಬಿಡತ್ತೆ. ತುಂಬ ತಂಪಾಗತ್ತೆ. ನಮ್ಮ ಕಣ್ಣಿಗಿರ್ಬೋದು, ನಮ್ಮ ತಲೆ ಎಲ್ಲ ತುಂಬ ತಂಪಾಗಿರುತ್ತೆ. ತುಂಬ ಖುಷಿಯಾಗತ್ತೆ. ಈ ರೀತಿ ಅಪ್ಲೈ ಮಾಡಬೇಕು. ಹೇರಿನ ತುದಿ ತನಕನೂ ಅಪ್ಲೈ ಮಾಡಬೇಕು ಓಕೆನಾ. ಹೇರಿನ ತುದಿನೂ ಕೂಡ ನಮಗೆ ಮುಖ್ಯ ಆಗಿರುತ್ತೆ. ಅಲ್ಲೇ ಬೆಳವಣಿಗೆ ಆಗಬೇಕಲ್ವ, ಅಲ್ಲೇನಾದರೂ ಡ್ಯಾಮೇಜ್ ಏನಾದರೂ ಇದ್ದರೆ ಅಲ್ಲಿ ಸರಿದೂಗುತ್ತೆ ಈ ರೀತಿ ನಾವು ಹೇರ್ ಪ್ಯಾಕನ್ನು ಹಾಕಿದಾಗ. ನೋಡಿ, ಈ ರೀತಿ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ನಾನು ಹೇರನ್ನು ತೊಳ್ಕೊತೀನಿ. ಹಾಗೆ ಸೋಪು 1-2 ಸಲ ಸೋಪ್ ಹಾಕಿ ತೊಳ್ಕೊಬಿಟ್ರೆ ಸಾಕು. ಶಾಂಪೂನು ಕೂಡ ಹಾಕೋಬೋದು. ಇದರಿಂದ ನಮ್ಮ ಸ್ಕಿನ್ನು ಕೂಡ ಅಂದರೆ ನಮ್ಮ ಫೇಸ್ ಇರ್ಬೋದು, ಫೇಸೆಲ್ಲ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಓಕೆನಾ. ಇದರಿಂದ ನಾವು ಹೇರಿಗೆ ಹಾಕ್ಕೊಂಡಾಗ ನಮ್ಮ ಫೇಸಿಗೆಲ್ಲ ತಾಕ್ತು ಅಂತ ಬೇಜಾರು ಮಾಡ್ಕೋಬಾರ್ದು. ನಾವು ಫೇಸಿಗೂ ಸ್ವಲ್ಪ ಅಪ್ಲೈ ಮಾಡಿಕೊಂಡ್ರು ತುಂಬಾ ಒಳ್ಳೆಯದು. ಫೇಸ್ ಗ್ಲೋ ಬರುತ್ತೆ, ನ್ಯಾಚುರಲ್ ಗ್ಲೋ ಇರುತ್ತೆ. 1 ಅವರ್ ಆದಮೇಲೆ ನೋಡಿ ನನ್ನ ಹೇರು ಹೇಗಾಯಿತು ಅಂತ ಜಸ್ಟ್ ಈಗ ತೊಳ್ಕೊಂಡು ಬಂದಿರೋದು. ಸ್ವಲ್ಪ ಹಸಿ ಇದೆ ನೋಡಿ, ಸ್ವಲ್ಪನೂ ಅದರದ್ದು ಪೌಡರ್ ಇಲ್ಲ ನನ್ನ ಹೇರ್ ಒಳಗೆ. ತುಂಬ ಕ್ಲೀನಾಗಿಬಿಡ್ತು. 1-2-3 ಸಲ ಸೋಪ್ ಹಾಕಿದ್ದೀನಿ ಅಷ್ಟೇ. ಹೇರ್ ಎಷ್ಟು ಚೆನ್ನಾಗಿ ಆಗಿದೆ ಗೊತ್ತಾ. ತುಂಬ ಸಾಫ್ಟಾಗಿ ಶೈನಿಂಗಾಗಿ ಬಂದಿದೆ. ಗಟ್ಟು ಹೇರ್ ಅಂತೂ ಆಗುತ್ತೆ. ಇನ್ನೊಂದು 2 ದಿನ ಬಿಟ್ಟು ನೀವು ಹೇರನ್ನು ಬಾಚಿದಾಗ ನಿಮಗೆ ಗೊತ್ತಾಗುತ್ತೆ, ಒಂದು ಹೇರು ಉದ್ರಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಇದೇ ರೀತಿ ನೀವು ವಾರಕ್ಕೊಮ್ಮೆ ಮಾಡಿ ಓಕೆನಾ. ಕಂಟಿನ್ಯೂ ನೀವು ವಾರಕ್ಕೊಮ್ಮೆ ಮಾಡ್ತಾ ಬನ್ನಿ. ನಿಮಗೆ ಯಾವುದೇ ರೀತಿಯ ಹೇರು ಉದ್ರಲ್ಲ, ಹೇರ್ ಫಾಲ್ ಆಗಲ್ಲ ಓಕೆನಾ. ಹಾಗೆ ಡ್ಯಾಂಡ್ರಪ್ಪು ಇದ್ದರೂ ಕೂಡ ಹೊರಟೋಗುತ್ತೆ, ಡ್ಯಾಂಡ್ರಪ್ಪು ಕೂಡ ಆಗಲ್ಲ. ನಿಮ್ಮ ಹೇರು ನಿಮಗೆ ಗೊತ್ತಾಗಲ್ಲ, ಅಷ್ಟು
ಉದ್ದ ಬೆಳೆಯುತ್ತೆ. ಓಕೆನಾ. ಈಗಂತೂ ಆರೆಂಜು ತುಂಬ ಸಿಗುತ್ತೆ, ಕೆಲವೊಂದು ಟೈಮು ಸಿಗಲ್ಲ. ನೀವು ಆರೆಂಜ್ ಸಿಪ್ಪೆನ ಒಣಗಿಸಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಹಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಂತಹ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.